ನನ್ನ ಆತ್ಮೀಯ ಬಂಧುಗಳಲ್ಲಿ ನನ್ನ ಅನಂತ ಪ್ರಣಾಮಗಳು. ಇವತ್ತಿನ ವಿಷಯ ಭೀಮ, ದ್ರೌಪದಿ, ಕೃಷ್ಣರ ನಡುವೆ ನಡೆಯುವ ಒಂದು ಸಂಭಾಷಣೆ. ನಮ್ಮ ಕನಗಲ್-ರಾಯರು ಯಾವ ರೀತಿ ಇದನ್ನು ಚಿತ್ರಿಸಿದ್ದಾರೆ ಅಂದರೆ ಹೆಣೆದಿದ್ದಾರೆ ಅನ್ನೋದು ಈ ಸಂಭಾಷಣೆಯ ಮುಖಾಂತರ ನಾನು ಮಾಡಿ ಹೇಳಿ ತೋರಿಸುತ್ತೇನೆ. ಪಾಂಡವರ 5ರಲ್ಲಿಯೂ ದ್ರೌಪದಿಯು ಭೀಮನೊಬ್ಬನ ಮೇಲೆ ಅಪಾರ ಶ್ರದ್ಧೆ ಭಕ್ತಿ ಉಳ್ಳವಳಾಗಿರುತ್ತಾಳೆ. ತನ್ನ ಕಷ್ಟ ಸುಖಗಳನ್ನು ಭೀಮನೊಬ್ಬನಲ್ಲಿ ತನ್ನ ಹೃದಯ ಬಿಚ್ಚಿ ಹೇಳುತ್ತಾಳೆ. ಈಗ ಸಂಧಾನಕ್ಕಾಗಿ ಅಣ್ಣನ ಮಾತಿಗೆ ಒಪ್ಪಿಕೊಂಡ ಭೀಮನಿಗೆ ಅವಳು ತನ್ನ ಮಾತಿನ ಮುಖಾಂತರ ಆಕ್ರೋಶ ವ್ಯಕ್ತಪಡಿಸುತ್ತಾಳೆ. ಯಾರು? ದ್ರಪದ ಬಾಲ. ಅಹುದು ಮಹಾರಾಜ್, ಶಸ್ತ್ರ ಸನ್ಯಾಸಿಗೆ ಶಸ್ತ್ರದ ಆಶೆ ಏಕೆ? ಸಮರ ಸಿಂಹನಾದ ಕಲಿಭೀಮನು ಶಸ್ತ್ರ ಸನ್ಯಾಸಿಯೇ? ಸಂದೇಹವೇ? ಬ್ರಹ್ಮಾಂಡವನ್ನು ಭಸ್ಮೀಭೂತಗೊಳಿಸುವ ಪ್ರಳಯಾಗ್ನಿಯೂ ಕೂಡ ತಣ್ಣಗಾಗುವುದು ತಪ್ಪಲ್ಲ. ದ್ರೌಪದಿಯ ಮುಖದಿಂದ ದುಶ್ಶಬ್ದಗಳಲ್ಲ, ಶೋಕ ಸಂತಾಪಾಗ್ನಿಯ ಕಿಡಿಗಳು. ಏತಕ್ಕೋಸ್ಕರ ಸಹಜವಾಗಿ ಪ್ರಶ್ನೆ ಮಾಡುತ್ತಿರುವಿರಲ್ಲ ನಾಥ. ಅನ್ನನು ಅಕ್ಷಯಾಂಬರದ ತೊಡಿಗೆಯನ್ನು ತೊಡಿಸುತ್ತಿರುವಾಗ ತಾವು ತೆಗೆದ ಪ್ರತಿಜ್ಞೆಯ ಶಬ್ದಗಳು ಭೀಮ ಪರಾಕ್ರಮಿಯ ಮುಖದಿಂದ ಹಾರಿ ಹೋದವೆ. ಪ್ರತಿಜ್ಞೆಗೆ ಕಪ್ಪನ್ನು ಹಚ್ಚುವಂತಹ ಸಂಧಿಗೆ ಸಮ್ಮತಿ ಭಿಕ್ಷೆ ನೀಡಿದ ಮೇಲೆ ತಾವು ಶಸ್ತ್ರ ಸನ್ಯಾಸಿಗಳೇ. ಯಾಕೋ ಪಾಂಚಾಲಿ, ಮತ್ತೆ ಹೃದಯಾಕಾಶದಲ್ಲಿ ಮೋಡಗಳು ಮೂಡಿದವು. ಈ ಮೊದಲೇ ಅಪಾರವಾದ ಅವಮಾನದ ಅಗ್ನಿಯಿಂದ ಬೆಂದು ಬೆಂಡಾದ ಭೀಮಾತ್ಮದ ಮೇಲೆ ಪೌರುಷದ ವರ್ಜನ್ಯವಾಗ ಹತ್ತಿದೆ. ಮುಖವನ್ನು ಮುಚ್ಚಿಕೊಂಡಿದ್ದ ಜ್ವಾಜ್ವಲ್ಯ ವೃತ್ತಿಯು ಜಾಗೃತ ಜ್ವಾಲಾಮುಖಿಯಾಯಿತು. ಶ್ಯಾಮೆ, ತಾ ಗದೆಯನ್ನು. ಬೇಡ, ಎನ್ನ ಬಳಿಯಲ್ಲೇ ಇರಲಿ. ತಾವು ಸಂಧಿ ಮಾಡಿಕೊಂಡು ಸುಖಾಮೃತ ಸೇವಿಸಿರಿ. ವೈರಿಗಳು ಅಕ್ಕ ತಂಗಿಯರ ತಾಯಂದಿರ ಮರ್ಯಾದೆಯನ್ನು ಭಂಗಪಡಿಸುತ್ತಿರುವಾಗ ಸುಮ್ಮನೆ ಕುಳಿತುಕೊಳ್ಳುವ ಪುರುಷರ ಮುಖವನ್ನು ಭಾರತದ ಸ್ತ್ರೀಯಳು ಎಂದೂ ನೋಡಲಾರಳು. ಅವಳು ಹಣೆಯಲ್ಲಿ ಧರಿಸುವ ಕುಂಕುಮದ ತಿಲುಕವು ವೈರಿಗಳ ಹೃದಯದ ರಕ್ತದ ಬೊಟ್ಟೆಂಬುದನ್ನು ಪುರುಷರು ಮನಗಾಣಲಿ. ಸಾಕು ದ್ರೌಪದಿ, ಸಾಕು ಪಾಂಚಾಲಿ. ಮತ್ತೆ ಹೃದಯಾಕಾಶದಲ್ಲಿ ಮೋಡಗಳು ಮೂಡಿದವು. ಈ ಮೊದಲೇ ಅಪಾರವಾದ ಅವಮಾನದ ಅಗ್ನಿಯಿಂದ ಬೆಂದು ಬೆಂಡಾದ ಭೀಮಾತ್ಮದ ಮೇಲೆ ಪೌರುಷದ ವರ್ಜನ್ಯವಾಗ ಹತ್ತಿದೆ. ಮುಖವನ್ನು ಮುಚ್ಚಿಕೊಂಡಿದ್ದ ಜ್ವಾಜ್ವಲ್ಯ ವೃತ್ತಿಯು ಜಾಗೃತ ಜ್ವಾಲಾಮುಖಿಯಾಯಿತು. ಶ್ಯಾಮೆ, ತಾ ಗದೆಯನ್ನು. ಸಾಕು ದ್ರೌಪದಿ. ಬಿರುನುಡಿಗಳ ಬಿರುಗಾಳಿಯಿಂದ ಭೀಮಾತ್ಮವು ತಡಪಡಿಸುತ್ತಿರುವುದು. ಕೃಷ್ಣ ಸಂಧಾನದ ಶುಷ್ಕವಾದ ಛತ್ರವನ್ನು ಛತ್ರಿಸುವ ಕರವಿದಲ್ಲ. ಅಣ್ಣನ ಆಜ್ಞಾಭಂಗದ ದೋಷವು ತಾಕಿದರೂ ತಾಕಲಿ ದೇವಿ. ಆ ದುಶ್ಯಾಸನ ವೃಕ್ಷಸ್ಥಳವನ್ನು ಒಡೆದು ಕರುಳಗಳ ಮಾಲೆಯನ್ನು ನಿನ್ನ ಕೊರಳಲ್ಲಿ ಹಾಕಿ ಪುಟಿಯುತ್ತಿರುವ ರಕ್ತ
ರಕ್ತದಲ್ಲಿ ಕುರುಕುಲದ ಕಾಳಹಸ್ತವನ್ನು ತೊಳೆದು ನಿನ್ನ ವೇಣಿ ಬಂಧನ ಮಾಡದಿದ್ದರೆ ಮಾನು ಪಾಂಡುಚೇಜ ಸಂಭೂತನಲ್ಲ. ಶ್ಯಾಮೆ, ತಾಗದೆಯನ್ನು ಬೇಡ, ಎನ್ನ ಬಳಿಯಲ್ಲಿ ಇರಲಿ. ತಾವು ಸಂಧಿ ಮಾಡಿಕೊಂಡು ಸುಖದಿಂದ ಕಾಲ ಕಳೆಯಿರಿ. ಪಾಂಚಾಲಿ, ಬೇಗ ತಾಗದೆಯನ್ನು. ಆಗ ಕೃಷ್ಣ ಪರಮಾತ್ಮ ಬರ್ತಾನೆ. ಸಾಕ್ಷಾತ್ ಮಹಾಕಾಳಿಯೇ ಮಹಾಶಂಭುವ ನಡೆನೆ ಕಲಹದ ಕ್ರೀಡೆಯನ್ನು ಆಡುವಂತೆ ಭಾಸವಾಗುತ್ತದೆ. ಭಗವಾನ್, ಸಂಧಿಯಿಂದ ಸಿಕ್ಕುವ ಪಂಚಪುರಗಳನ್ನು ಪಾರ್ಥಾದಿಗಳಿಗೆ ಕೊಟ್ಟು ಬಿಡಿ. 2 ತಲೆಗಳು ಮಾತ್ರ ಶರೀರಕ್ಕೆ ಲಭಿಸುವಂತೆ ಅನುಗ್ರಹಿಸಿ. ಕೃಷ್ಣ ಬಂದ ಕೂಡಲೇ ದ್ರೌಪದಿಗೆ ದುಃಖ ಉಮ್ಮಳಿಸಿ ಬರುತ್ತದೆ. ಯಾದವ ನೀಬ ಯದುಕುಲ ನಂದನ ಮಾಧವ ಮಧುಸೂದನ ಬಾರು. ಯಾದವ ನೀಬ ಯದುಕುಲ ನಂದನ ಮಾಧವ ಮಧುಸೂದನ ಬಾರು. ಸೋದರ ಮಾವನ ಮನೆಯಲ್ಲಿ ಮಲಗಿದ ಸೋದರ ಮಾವನ ಮಧುರೆಯಲ್ಲಿ ಮಲಗಿದ ಯಶೋದೆ ಕಂದ ನೀ ಬಾರೋ. ಯಾದವ ನೀ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರು. ಬಾರೋ ಶ್ಯಾಮ, ಬಾರೋ ಶ್ಯಾಮ ಮುರಳಿ ಮುಕುಂದ. ಬಾರೋ ಶ್ಯಾಮ ಮುರಳಿ ಮುಕುಂದ. ಯಾದವ ನೀ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರು. ಅಣ್ಣ, ಶಿಷ್ಟಾಯಿಗೆ ಸಿದ್ಧನಾಗಿರುವೆಯಲ್ಲ. ನಿನಗೀಗ ನಿನ್ನ ತಂಗಿಯ ಮೇಲಿನ ಅಭಿಮಾನವಿರದೆ ಹೋಯಿತೆ. ಜಗನ್ಮಂಗಲ, 14 ವರ್ಷಗಳಿಂದ ಬಾಚದೆ ಜಟೆಗಟ್ಟಿದ್ದ ಈ ನನ್ನ ಕೇಶರಾಶಿಗಳನ್ನು ನೋಡು ಕೃಷ್ಣ. ಈ ನನ್ನ ಕೇಶರಾಶಿಗಳನ್ನು ನೋಡು. ಆಗ ಕೃಷ್ಣ ಪರಮಾತ್ಮಗೂ ದುಃಖ ಬರ್ತದೆ. ಕೃಷ್ಣೇ, ಇಂದ್ರನೀಲಮಣಿಯ ಕಾಂತಿಯಿಂದಪ್ಪುವ ಈ ನಿನ್ನ ಕೇಶ ಕಲಾರೂಪದಲ್ಲಿ ಜಟೆಯ ತೇಜಸ್ಸೇ ತುಂಬಿರುವುದು. 14 ವರ್ಷಗಳಿಂದ ಘೋರ ತಪಸ್ಸನ್ನೇ ಆಚರಿಸಿ ಆರ್ಯಾಂಗನಿಗೆ ಆದರ್ಶ ಅಂಗನಿಯಾದೆ. ದ್ರುಪದಯ್ಯ, ದೇವಕಿ ಮಾತೆಯ ಸಾಕ್ಷಿಯಾಗಿಯೂ ನಿನ್ನೆ ಕೃಷ್ಣನು ಸಾರಿ ಸಾರಿ ಹೇಳುವನು. ಖಲ ದುಶ್ಯಾಸನನ ಶಿರವನು ತರದಿ ಭೀಮನ ಕುರುಕುಲದರ ಕೂತವ ಹರಿಸುತ್ತಲೀ. ವರ ಭೀಮನ ಕರದಿಂದಲೇ ಹೆರಳನ್ನು ಹಾಕಿಸುವೆ. ಪರಮ ಕುರುಕ್ಷೇತ್ರದಲ್ಲೇ ಪರಮ ಕುರುಕ್ಷೇತ್ರದಲ್ಲೇ. ನಮಸ್ಕಾರ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದೆ ನನಗೆ ಇನ್ನೂ ಇಂಥ ಸನ್ನಿವೇಶಗಳನ್ನು ಮಾಡಲು ಅನುವು ಮಾಡಿಕೊಡ್ತೀರಂತ ನಂಬಿರುವೆ.